benefits of EDI. Okay, electronic data interchange. What are all the benefits of electronic data interchange? Okay. Benefits of EDI, electronic data interchange. Okay. Cost and time savings. Cost and time savings. Speed, accuracy, security, and system integration. Reduced paperwork, reduced paper-based system, improved problem resolution. Improved problem resolution. And customer service. Okay, these are all the benefits of EDI. Okay, first one is electronic data interchange ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ನೋಡಿ ಹೇಗಂದರೆ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ ಯಾವುದೇ ಇನ್ಫಾರ್ಮೇಷನ್ನ ಅಥವಾ ಒಂದು ಆರ್ಗನೈಸೇಷನಿಂದ ಇನ್ನೊಂದು ಆರ್ಗನೈಸೇಷನ್ ಸೆಂಡ್ ಮಾಡಬೇಕು ಅಂತಂದರೆ ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಪೇಪರ್ ಥ್ರೂ, ಒಂದು ಮೇಲ್ ಥ್ರೂ ಪೇಪರ್ ಥ್ರೂ ಸೆಂಡ್ ಮಾಡ್ತಾ ಇದ್ರು. ಓಕೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕಳಿಸ್ತಾ ಇದ್ರು. ಸೊ ಅವಾಗ ಏನಾಗ್ತಿತ್ತು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಪೋಸ್ಟೇಜಸ್ ಚಾರ್ಜಸ್ ಆಗಿರ್ಬೋದು, ಅವೆಲ್ಲ ಕೂಡ ಆಗ್ತಾ ಇದ್ವು. ಓಕೆ, ಸೊ ಅವಾಗೆಲ್ಲ ಕಾಸ್ಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತಾ ಇತ್ತು. ಸೊ ನಾವು EDIನ ಯೂಸ್ ಮಾಡೋದ್ರಿಂದ ಸೊ ಏನಾಗುತ್ತೆ ಅಂತಂದರೆ ಡಾಟಾ ವಿತಿನ್ ಅ ಮಿನಿಟ್ ಸೆಂಡ್ ಆಗುತ್ತೆ. ಜೊತೆಗೆ ಇದು ಡಿಜಿಟಲೈಸ್ಡ್ ಆಗಿರೋದ್ರಿಂದ ಯಾವುದೇ ಪೇಪರ್ ವರ್ಕ್ನ ನಾವಿಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ಟೈಮ್ ಸೇವಿಂಗ್ಸ್. ನಾನು ಹೇಳಿದೆ ಅಲ್ಲ, ಏನಂತಂದರೆ ಮುಂಚೆ ಎಲ್ಲ ಅಂದರೆ ಯಾವುದೇ ಇನ್ಫಾರ್ಮೇಷನ್ನ ಒಂದು ಆರ್ಗನೈಸೇಷನಿಂದ ಇನ್ನೊಂದು ಆರ್ಗನೈಸೇಷನ್ಗೆ ಅಥವಾ ಇನ್ನೊಂದು ಆರ್ಗನೈಸೇಷನಿಂದ ನಮ್ಮ ಆರ್ಗನೈಸೇಷನ್ಗೆ ಸೆಂಡ್ ಮಾಡ್ಕೋಬೇಕು ಅಂತ ಅಂದಾಗ ಅಥವಾ ಏನೇ ಒಂದು ಅಂದರೆ ಇನ್ಫಾರ್ಮೇಷನ್ ಈಸ್ ನಥಿಂಗ್ ಬಟ್ ಪರ್ಚೇಸಿಂಗ್ ಆರ್ಡರಿಂಗ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸೊ ನಾವು ಇಲ್ಲಿಂದ ಇಲ್ಲಿ ಇನ್ಫಾರ್ಮೇಷನ್ನ ಕಳಿಸ್ಬೇಕಿತ್ತು ಅಲ್ಲಿಗೆ. ಸೊ ಇಲ್ಲಿಂದ ಅಲ್ಲಿಗೆ ರೀಚ್ ಆಗಿ ಆ ಪರ್ಚೇಸ್ ಆರ್ಡರ್ ಅವ್ರು ಅದನ್ನು ತೊಗೊಂಡ್ಬಿಟ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಇಷ್ಟು ಗೂಡ್ಸ್ನ ನಾವು ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಸೊ ಅದನ್ನೆಲ್ಲ ಕಳಿಸಿ ಟ್ರಾನ್ಸಾಕ್ಷನ್ಸ್ ಮುಗಿದು ನೆಕ್ಸ್ಟ್ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆಗಬೇಕು ಅಂತಂದರೆ ಮಂತ್ಸ್ ಟುಗೆದರ್ ಟೈಮ್ ತೊಗೊಳ್ತಾ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ 3 to 4 days ಒಳಗಡೆ ಈ EDIನ ಯೂಸ್ ಮಾಡೋದ್ರಿಂದ 3 to 4 days ಒಳಗಡೆ ನಮಗೆ ಏನಾಗ್ಬಿಡುತ್ತೆ, ಟ್ರಾನ್ಸ್ಪೋರ್ಟೇಷನ್ ಆಗಿಬಿಡುತ್ತೆ. ಯಾವುದೇ ಗೂಡ್ಸ್ ಆಗಿರಲಿ ಪರ್ಚೇಸ್ ಮಾಡಿದ್ರು ಸೊ ನಮಗೆ ಬಂದು ತಲುಪುತ್ತೆ. ಓಕೆ, ನೆಕ್ಸ್ಟ್ ಈ ಸ್ಪೀಡ್. ನಾನೇ ಹೇಳಿದೆ 1 month ಹಾಗೆ ತೊಗೊಳ್ತಾ ಇತ್ತು ಮುಂಚೆ ಎಲ್ಲ ಪೇಪರ್ ವರ್ಕ್ ಇರೋದ್ರೆ. ಮುಂಚೆ EDI ಯೂಸ್ ಮಾಡೋಕ್ಕಿಂತ ಮುಂಚೆ ಪೇಪರ್ ಬೇಸ್ಡ್ ಸಿಸ್ಟಮ್ ಇತ್ತಲ್ಲ, ಸೊ ಅದು ಏನಾಗ್ತಿತ್ತು ಅಂದರೆ ತುಂಬ ಟೈಮ್ ಹಿಡಿತಾ ಇತ್ತು. ಸೊ ಸ್ಪೀಡ್ ಇರಲಿಲ್ಲ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ EDIನ ಯೂಸ್ ಮಾಡೋದ್ರಿಂದ ಸ್ಪೀಡ್ ಹೆಚ್ಚಾಗಿದೆ. ಯಾಕೆಂದರೆ ವಿತಿನ್ನೇ ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ ಏನು ಮಾಡ್ತೀವಿ ಅಂತಂದರೆ ಡಾಟಾನ ಪರ್ಚೇಸಿಂಗ್ ಆರ್ಡರ್ನ ಅಥವಾ ರಿಕ್ವೆಸ್ಟ್ನ ನಾವೇನು ಮಾಡ್ತೀವಿ ಥ್ರೂ ಕಂಪ್ಯೂಟರ್ ಸೆಂಡ್ ಮಾಡಿಬಿಡ್ತೀವಿ. ಸೊ ಅವರಿಗೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಸೀವ್ ಆಗುತ್ತೆ. ಸೊ ಅವ್ರು ನೋಡ್ಕೊಂಡ್ಬಿಟ್ಟು ಅವ್ರ ರೆಸ್ಪಾನ್ಸ್ ಕೂಡ ಕ್ವಿಕ್ ಆಗಿರುತ್ತೆ. ಸೊ ಹಾಗಾಗಿ ಏನಿರುತ್ತೆ, ಸ್ಪೀಡ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಅಕ್ಯುರೇಟ್ ಆಗಿರುತ್ತೆ. ಈಗ ಮುಂಚೆ ಎಲ್ಲ ಪೇಪರ್ ವರ್ಕಲ್ಲಿ ನಾವು ಇಷ್ಟು ಆರ್ಡರ್ ಕಳಿಸಿದ್ವಿ, ಇಷ್ಟು ಪರ್ಚೇಸ್ ಮಾಡಿದ್ವಿ, ಅವ್ರು ಇಷ್ಟು ಅದನ್ನೆಲ್ಲ ಏನು ಮಾಡ್ತಿದ್ರು, ಪೇಪರಲ್ಲಿ ಬರೆದಿಟ್ಬಿಟ್ಟು ಸ್ಟೋರ್ ಮಾಡಿ ಇಡ್ತಾ ಇದ್ರು. ಸೊ ಅಲ್ಲಿ ಮ್ಯಾನ್ಯಲಿ ಆಗ್ತಿತ್ತು. ಅಂದರೆ ಮ್ಯಾನ್ಯಲಿ ಆಗೋದ್ರಿಂದ ಎರರ್ಸ್ ಜಾಸ್ತಿ ಇರ್ತಾ ಇತ್ತು. ಸೊ ಇಲ್ಲಿ ಎಲ್ಲ ಡಿಜಿಟಲೈಸ್ಡ್ ಇರೋದ್ರಿಂದ ಅಕ್ಯುರಸಿ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಸೆಕ್ಯೂರಿಟಿ.
ಮುಂಚೆ ಪೇಪರ್ ಥ್ರೂ ಸೆಂಡ್ ಆಗ್ತಿತ್ತು ಅಂತೆ. ಸೊ ಪೇಪರ್ ಥ್ರೂ ಸೆಂಡ್ ಆದಾಗ ಅಲ್ಲಿ ಏನಾದ್ರು ಮಿಸ್ಕಮ್ಯುನಿಕೇಶನ್ ಆದರೆ ಅಥವಾ ಅದನ್ನು ಪೇಪರ್ ಯಾರಾದರೂ ತಗೊಂಡು ಅವ್ರು ಯೂಸ್ ಮಾಡ್ಕೊಂಡ್ರು ಅಂತಂದರೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಲ್ವಾ. ಸೊ ಬಟ್ EDI ಯೂಸ್ ಮಾಡೋದ್ರಿಂದ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ನಾವು ಪೇಪರ್ ವರ್ಕ್ಸ್ ಏನು ಯೂಸ್ ಮಾಡಲ್ಲ, ಥ್ರೂ ಸಿಸ್ಟಮಿಂದ ಡಿಜಿಟಲ್ ಅಂದರೆ ಥ್ರೂ ಪೇಪರಿಂದ ಥ್ರೂ ಕಂಪ್ಯೂಟರಿಂದ ಸೆಂಡ್ ಮಾಡೋದ್ರಿಂದ ಸೊ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಓಕೆ, ಸಿಸ್ಟಮ್ ಇಂಟಿಗ್ರೇಷನ್ ಕೂಡ ಚೆನ್ನಾಗಿರುತ್ತೆ. ಓಕೆ, ರೆಡ್ಯೂಸ್ಡ್ ಪೇಪರ್ ಬೇಸ್ಡ್ ಸಿಸ್ಟಮ್. ಮುಂಚೆ ಎಲ್ಲ ಪೇಪರ್ಸ್ ಯೂಸ್ ಮಾಡ್ತಾ ಇದ್ರು, ಜಾಸ್ತಿ ಸ್ಪೇಸ್ ಹಿಡಿತಾ ಇತ್ತು. ಅಂದರೆ ಏನು ಪರ್ಚೇಸಿಂಗ್ ಆರ್ಡರಿಂಗು ಅವೆಲ್ಲ ಏನು ಮಾಡ್ತಿದ್ರು ಅಂದರೆ ಬರೆದುಬಿಟ್ಟು ಒಂದು ಫೈಲ್ ಒಳಗಡೆ ಫೈಲ್ ಮಾಡಿ ಇಡಬೇಕಿತ್ತು. ಸೊ ಅದೇನಾಗ್ತಿತ್ತು ಅಂದರೆ ಜಾಸ್ತಿ ಏರಿಯಾನ ಕನ್ಸ್ಯೂಮ್ ಮಾಡ್ತಾ ಇತ್ತು. ಓಕೆ, ಆಮೇಲೆ ನೆಕ್ಸ್ಟ್ ಏನಾಗ್ತಿತ್ತು ಅಂದರೆ ಪೇಪರ್ ಏನಾದರೂ ಟಾರ್ನ್ ಆದರೆ ತುಂಬ ದಿನ ಅದನ್ನು ಇಡೋಕೆ ಆಗ್ತಾ ಇರಲಿಲ್ಲ. ಸೊ ಬಟ್ ಆಮೇಲೆ ಏನಂದರೆ ರಿಸೋರ್ಸಸ್ ಕೂಡ ವೇಸ್ಟ್ ಆಗ್ತಿತ್ತು. ಪೇಪರಿಗೆ ಏನು ಯೂಸ್ ಮಾಡ್ತೀವಲ್ಲ ರಿಸೋರ್ಸಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗ್ತಾ ಇದ್ವು. ಇವಾಗ ಏನಾಗಿದೆ ಅಂದರೆ ಎಲ್ಲ ಡಿಜಿಟಲೈಸ್, ಎಲ್ಲ ಎಲೆಕ್ಟ್ರಾನಿಕಲಿ ಡಾಟಾ ಇಂಟರ್ಚೇಂಜ್ ಆಗೋದ್ರಿಂದ EDI ಯೂಸ್ ಮಾಡಿ ಸೊ ಪೇಪರ್ ವರ್ಕ್ ಕೂಡ ರೆಡ್ಯೂಸ್ ಆಗಿದೆ. ಓಕೆ, ಇಂಪ್ರೂವ್ ಪ್ರಾಬ್ಲಮ್ ರೆಸಲ್ಯೂಷನ್ ಅಂದರೆ ಮುಂಚೆ ಪೇಪರ್ ಎಲ್ಲಾದರೂ ಲಾಸ್ಟ್ ಆದರೆ ಇನ್ಫಾರ್ಮೇಷನ್ ಇರುವಂಥ ಪೇಪರ್ ಎಲ್ಲರೂ ಲಾಸ್ಟ್ ಆದರೆ ನಮ್ಗೆ ಎಲ್ಲಾಗಿದೆ ಅಂತೇಳಿ ಫೈಂಡ್ ಔಟ್ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿತಾ ಇತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲರೂ ಪ್ರಾಬ್ಲಮ್ ಆಗಿಬಿಟ್ಟು ನಮ್ಮ ಮೆಸೇಜು ಸ್ಟಾಪ್ ಆದರೆ ಇಲ್ಲೇ ಆಗಿಬಿಟ್ಟಿದೆ ಅಂತ ಫೈಂಡ್ ಔಟ್ ಮಾಡಿ ನಾವು ಅದಕ್ಕೆ ಬೇಗ ಸೊಲ್ಯೂಷನ್ನ ಕೊಡ್ಬೋದು. ಸೊ ಇಂಪ್ರೂವ್ಡ್ ಪ್ರಾಬ್ಲಮ್ ರೆಸಲ್ಯೂಷನ್ ಮತ್ತು ಕಸ್ಟಮರ್ ಸರ್ವಿಸ್ ಅಂದರೆ ಕಸ್ಟಮರ್ಸಿಗೆ ಸರ್ವಿಸ್ ಕೊಡೋದು ಕೂಡ ಈಸಿ ಆಗುತ್ತೆ. Okay, these are all the benefits of electronic data interchange. Next we move on to the EDI layered architecture. This is the EDI layered architecture. EDI layer electronic data interchange has 4 layers. Okay, ಯಾವ್ಯಾವಪ್ಪ ಅಂದರೆ semantic layer, standard layer, transport layer and physical layer. Okay, semantic layer ಏನೇನು ಮಾಡುತ್ತೆ ಅಂದರೆ what is the working of each layer. Okay, first one is the semantic layer. Semantic layer describes the business application. ಮೀನ್ಸ್ ಏನಪ್ಪ ಅಂತಂದರೆ ಈ ಪರ್ಚೇಸಿಂಗಿಗೆ, ಆರ್ಡ್ರಿಂಗಿಗೆ ಅಥವಾ ಏನೋ ಒಂದು ಇನ್ಫಾರ್ಮೇಷನ್ನ ಸೆಂಡ್ ಮಾಡೋದಕ್ಕೆ ಅಂದರೆ ಯಾವ ಸಾಫ್ಟ್ವೇರ್ನ ನಾವು ಯೂಸ್ ಮಾಡಿದ್ದೀವಿ. ಸೊ ಸೆಂಡಿಂಗ್ ಪರ್ಪಸ್ ಮತ್ತು ರಿಸೀವಿಂಗ್ ಪರ್ಪಸ್ ಅವರು ಯಾವ ಸಾಫ್ಟ್ವೇರ್ ಯೂಸ್ ಮಾಡಿದ್ದಾರೆ. ಸೊ ಈ ಸಾಫ್ಟ್ವೇರ್ ಓರಿಯೆಂಟೆಡ್ ಅಪ್ಲಿಕೇಶನ್ಸ್ನೆಲ್ಲ ಯಾರು ನೋಡ್ಕೊಳ್ಳುತ್ತೆ? ಸಿಮ್ಯಾಂಟಿಕ್ ಲೇಯರ್ ನೋಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಈಸ್ ದಿ ಸ್ಟ್ಯಾಂಡರ್ಡ್ ಲೇಯರ್. ಏನಂದರೆ ಈಗ ಒಂದು ಆರ್ಗನೈಸೇಷನ್ದು ಸೆಟ್ ಆಫ್ ಸಮ್ ಸ್ಟ್ಯಾಂಡರ್ಡ್ಸ್ ಇರಲೇಬೇಕು. ಸೊ ಬೇರೆ ಆರ್ಗನೈಸೇಷನ್ದು ಸಮ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಏನಂದರೆ ಈಗ ಯಾವುದೇ ಆರ್ಗನೈಸೇಷನ್ಗೆ ನಾವೇನೇ ಸೆಂಡ್ ಮಾಡ್ತಿದ್ದೀವಿ ಅಂತಂದ್ರೂ ನಮ್ಮ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಬೇರೆ ಆರ್ಗನೈಸೇಷನ್ಸ್ಗೆ ಮ್ಯಾಚ್ ಆಗಂಗಿರಬೇಕು. ಸೊ ದ EDI ಯೂಸಸ್ ಸಮ್ ಸ್ಟ್ಯಾಂಡರ್ಡ್ಸ್ ಟು ಮೇಂಟೈನ್ ದಟ್. ಓಕೆ, ಯಾವ್ಯಾವುದಪ್ಪ ಅಂತಂದರೆ ಇಟ್ ಯೂಸಸ್ 2 ಮೇನ್ ಬಿಸ್ನೆಸ್ ಫಾರ್ಮ್ ಸ್ಟ್ಯಾಂಡರ್ಡ್ಸ್. ಯಾವ್ಯಾವುದು ಅಂದರೆ ಎಡಿಫ್ಯಾಕ್ಟ್ ಬಿಸ್ನೆಸ್ ಫಾರ್ಮ್ ಸ್ಟ್ಯಾಂಡರ್ಡ್, ನೆಕ್ಸ್ಟ್ ಈಸ್ ANSI ಬಿಸ್ನೆಸ್ ಫಾರ್ಮ್ ಸ್ಟ್ಯಾಂಡರ್ಡ್. ANSI ಅಂದರೆ ಅಮೇರಿಕನ್ ನ್ಯಾಷನಲ್ Standard Institute. Okay, next we move on to the third layer, that is transport layer. Transport layer ಅಂತ ನೇಮ್ itself tells. Okay, ಹೇಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಂತ, ಮೆಸೇಜಸ್ ಅಥವಾ ಇನ್ಫಾರ್ಮೇಷನ್ಸ್ ಎಲ್ಲ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಒಂದು ಆರ್ಗನೈಸೇಷನ್ನಿಂದ ಇನ್ನೊಂದು ಆರ್ಗನೈಸೇಷನ್ಗೆ. ಓಕೆ, ಥ್ರೂ ಇಮೇಲ್, ಎಲೆಕ್ಟ್ರಾನಿಕ್ ಮೇಲಿಂದ ನಾವು ಇನ್ಫಾರ್ಮೇಷನ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. X.435 ಅಥವಾ MEMS ಯೂಸ್ ಮಾಡಿ ಸೆಂಡ್ ಮಾಡ್ಬೋದು. ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಮಾಡ್ಬೋದು. FTP ಟೆಲ್ನೆಟ್ಟಿಂದ ಸೆಂಡ್ ಮಾಡ್ಬೋದು. ವರ್ಲ್ಡ್ ವೈಡ್ ವೆಬ್ಬಿಂದ ಸೆಂಡ್ ಮಾಡ್ಬೋದು. ನೆಕ್ಸ್ಟ್ HTTP ಪ್ರೋಟೋಕಾಲ್ ಥ್ರೂ ಕೂಡ ನಾವು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ಬೋದು. ಓಕೆ, next is the fourth layer. The last one layer is physical layer, which is used for dial-up lines and internet provider ಆಗಿ ನಾವು physical layer ನ ಯೂಸ್ ಮಾಡ್ತೀವಿ. ಓಕೆ, EDI ಒಳಗಡೆ physical layer ಏನು ಫಂಕ್ಷನ್ ಮಾಡುತ್ತಪ್ಪ ಅಂತಂದರೆ ಇಂಟರ್ನೆಟ್ ಪ್ರೊವೈಡರ್ ಆಗಿ, ಡಯಲ್-ಅಪ್ ಲೈನ್ಸ್ ಆಗಿ, ಹೈವೇ ಆಗಿ ಅಂದರೆ ಫಂಕ್ಷನ್ ಮಾಡುತ್ತೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ EDI layered architecture. Okay, next we move on to the EDI applications and EDI applications in business. Okay,
4 different scenarios used in industries. Okay, ಅಂದರೆ 4 main applications ಯೂಸ್ ಮಾಡ್ತಾರೆ. ಅಂದರೆ 4 main applications EDIನ 4 main applications ಆಗಿ ಯೂಸ್ ಮಾಡ್ತೀವಿ. Okay, those 4 different scenarios are, okay, 4 different scenarios those are, first one is international or cross border trades. Okay, second one is electronic funds transfer. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಥರ್ಡ್ ಯೂನಿಟ್ ಅಲ್ಲಿ. ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಒಳಗಡೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಮತ್ತೆ ನೆಕ್ಸ್ಟ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಹೆಲ್ತ್ ಕೇರ್, EDI ಫಾರ್ ಇನ್ಶೂರೆನ್ಸ್ claims. Okay, fourth one, last one, manufacturing and retail procurement. Okay, these are 4 different scenarios. ಈಗ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಆರ್ ಕ್ರಾಸ್ ಬಾರ್ಡರ್ ಟ್ರೇಡ್ಸ್. ಓಕೆ, EDIನ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಈಗ ಇಂಟರ್ನ್ಯಾಷನಲ್ ಕ್ರಾಸ್ ಬಾರ್ಡರ್ ಟ್ರೇಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಡಿಫ್ರೆಂಟ್ ಕಂಟ್ರೀಸ್ ಇನ್ಫಾರ್ಮೇಷನ್ನ ಒಂದು ಕಂಟ್ರಿನ ಇನ್ನೊಂದು ಕಂಟ್ರಿಗೆ ಸೆಂಡ್ ಮಾಡಬೇಕು. ಇವಾಗ ಈಗ ಏನಪ್ಪ ಅಂದರೆ ಆರ್ಗನೈಸೇಷನ್ ನಮ್ಮ ಇಲ್ಲಿದೆ, ಇಂಡಿಯಾ ಒಳಗಡೆ ಇದೆ. ಸೊ ಅನದರ್ ಕಂಟ್ರಿ ಲೈಕ್ ಅಮೇರಿಕಾ ಒಳಗಡೆ ಇನ್ನೊಂದು ಆರ್ಗನೈಸೇಷನ್ ಇದೆ. ಸೊ ನಾವೇನು ಮಾಡಬೇಕು, ನಮ್ಮ ಇನ್ಫಾರ್ಮೇಷನ್ನ ಅಥವಾ ಏನೇ ಆಗಿರಲಿ ನಾವು ಡಾಟಾನ ಇಂಟರ್ಚೇಂಜ್ ಮಾಡ್ಕೋಬೇಕು, ಇಲ್ಲಿಂದ ಅಲ್ಲಿ ಇಂಟರ್ಚೇಂಜ್ ಮಾಡ್ಕೋಬೇಕು. ಸೊ ಓಕೆ, ಸೊ ದಟ್ ಪರ್ಪಸ್ ನಾವು EDIನ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಮೇಯ್ನ್ ಆಗಿ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಸ್ಮೂತ್ ಫ್ಲೋ ಆಫ್ ಇನ್ಫಾರ್ಮೇಷನ್ನ ಸ್ಮೂತ್ ಫ್ಲೋ ಆಗಿ ನಾವು ಅಂದರೆ ಸ್ಮೂತ್ ಆಗಿ ಸೆಂಡ್ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಏನು ತೊಂದರೆ ಆಗದೆ, ಅಂದರೆ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಆಗೋ ಸಮಯದೊಳಗಡೆ ಏನು ತೊಂದರೆ ಆಗದೆ ಇನ್ಫಾರ್ಮೇಷನ್ ಸ್ಮೂತ್ ಆಗಿ ಒಂದು ಆರ್ಗನೈಸೇಷನ್ ಇನ್ನೊಂದು ಆರ್ಗನೈಸೇಷನ್ಗೆ ಸೊ ಇಂಟರ್ನ್ಯಾಷನಲಿ ಏನಾಗುತ್ತೆ, ಸೆಂಡ್ ಆಗುತ್ತೆ. ಓಕೆ, ಆಮೇಲೆ ಮತ್ತೇನಪ್ಪ ಅಂದರೆ ಪೇಪರ್ ವರ್ಕ್ ಕೂಡ ಇರೋದಿಲ್ಲ. ಸೊ EDI ಇರೋದ್ರಿಂದ, EDI ಯೂಸ್ ಮಾಡೋದ್ರಿಂದ ಪೇಪರ್ ವರ್ಕು ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟಿಗೆ ಕ್ವಿಕ್ ಆಗಿ ನಾವು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ನ ಮಾಡ್ಕೋಬಹುದು. ಓಕೆ, ದಿಸ್ ಈಸ್ ಅಬೌಟ್ ಇಂಟರ್ನ್ಯಾಷನಲ್ ಆರ್ ಕ್ರಾಸ್ ಬಾರ್ಡರ್ ಟ್ರೇಡ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಸೆಕೆಂಡ್ ಒನ್, ದಟ್ ಈಸ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್. ಓಕೆ, ಈ ಟಾಪಿಕ್ನ ನಾವು ಅಂದರೆ ಥರ್ಡ್ ಲೆಸನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಒಳಗಡೆ ನೋಡಿದ್ವಿ ಅಲ್ವಾ. ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಕೂಡ ಯೂಸಸ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಅಂದರೆ ಯಾವುದೇ ಫಂಡ್ಸನ್ನ ಅಥವಾ ಕ್ರೆಡಿಟಿಂಗ್ ಡೆಬಿಟಿಂಗ್ ಮಾಡಬೇಕು ಅಂತ ಅಂದಾಗ ನಾವು EDIನ ಯೂಸ್ ಮಾಡ್ತೀವಿ. ಓಕೆ, ಅಲ್ಲಿ ಏನಪ್ಪ ಅಂದರೆ ಸೆಕ್ಯೂರಿಟಿ ಇರುತ್ತೆ, ಬ್ಯಾಂಕ್ಸ್ ಮತ್ತು ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತೀವಲ್ವಾ. ಸೊ ವಿ ಆರ್ ಯೂಸಿಂಗ್ EDI, ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಥರ್ಡ್ main scenario, that is healthcare EDI for insurance claims. Okay, third one is healthcare EDI for insurance claim. ಇವಾಗ ಸಮ್ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸಿರ್ತಾರೆ. ಸೊ ಅವಾಗ ಏನಾಗಿರುತ್ತೆ, ಇವಾಗ ಅವನಿಗೆ ಆ ಇನ್ಶೂರೆನ್ಸ್ ಬೇಕಾಗಿರುತ್ತೆ, ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅವಾಗ ಏನಂತಂದರೆ ಥ್ರೂ EDI ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜಲ್ಲಿ ಇನ್ಫಾರ್ಮೇಷನ್ ಅಂದರೆ ಇವಾಗ
ಹೆಲ್ತ್ ಕೇರ್ ಯಾವ್ದಾರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರೆ ಸೊ ಏನು ಮಾಡ್ತಾರೆ ಅಂತಂದರೆ ಇನ್ಶೂರೆನ್ಸ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಆ ಇನ್ಶೂರೆನ್ಸ್ ಕಂಪ್ನಿಗೆ ಏನು ಮಾಡ್ತಾರೆ ಅಂದರೆ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತಾರೆ. ಓಕೆ, ಥ್ರೂ EDI ನಾವು ಅದನ್ನು ಸೆಂಡ್ ಮಾಡ್ತೀವಿ. ವಿತಿನ್ ಅ ಮಿನಿಟ್ ನಾವು ಅಲ್ಲಿಂದ ನಮಗೆ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಂಡ್ಬಿಟ್ಟು ಸೊ ಆ ವ್ಯಕ್ತಿಗೆ ಏನು ಟ್ರೀಟ್ಮೆಂಟ್ ಹಾಸ್ಪಿಟಾಲಿಟಿ ಬೇಕಾಗಿರುತ್ತಲ್ಲ ಅದನ್ನು ಪ್ರೊವೈಡ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಫೋರ್ತ್ ಟಾಪಿಕ್, ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಟೇಲ್ ಪ್ರೊಕ್ಯೂರ್ಮೆಂಟ್. ಓಕೆ, ಇದೇನಪ್ಪ ಅಂತಂದರೆ EDI ಒಳಗಡೆ EDI ಅಪ್ಲಿಕೇಶನ್ಸ್ ಈ 4ರಲ್ಲೂ ಮೇಯ್ನಾಗಿ ಜಾಸ್ತಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಟೇಲ್ ಪ್ರೊಕ್ಯೂರ್ಮೆಂಟಲ್ಲಿ ನಾವು ಜಾಸ್ತಿ ಅಂದರೆ ಹೆವಿಯಾಗಿ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ನ ಮಾಡ್ತೀವಿ ಅಲ್ವಾ. ಇಲ್ಲೇ ನಮಗೆ ಇಂಪೋರ್ಟಿಂಗ್ ಆಗಿರ್ಬೋದು, ಎಕ್ಸ್ಪೋರ್ಟಿಂಗ್ ಆಗಿರ್ಬೋದು, ಅಥವಾ ಪರ್ಚೇಸಿಂಗ್, ಆರ್ಡರಿಂಗ್ ಎಲ್ಲ ಮಾಡೋದು ನಾವು ಇದರಲ್ಲಿ ಅಲ್ವಾ. ಎಲ್ಲ ಇಂಡಸ್ಟ್ರೀಸು ಮಾಡೋದು ಅಂದರೆ ಎಲ್ಲ ಇಂಡಸ್ಟ್ರೀಸ್ ಅಥವಾ ಕಂಪ್ನೀಸ್ ಎಲ್ಲ ಕಮ್ಸ್ ಅಂಡರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ರಿಟೇಲ್ ಪ್ರೊಕ್ಯೂರ್ಮೆಂಟ್. ಓಕೆ, ಆಮೇಲೆ ಇದನ್ನು ಯೂಸ್ ಮಾಡೋದ್ರಿಂದ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಯೂಸ್ ಮಾಡೋದ್ರಿಂದ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಅಥವಾ ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರಿಗೆ ಇನ್ಫಾರ್ಮೇಷನು ಕ್ವಿಕ್ಕಾಗಿ ಸೆಂಡ್ ಆಗುತ್ತೆ. ಕ್ವಿಕ್ ರೆಸ್ಪಾನ್ಸಸ್ ಎರಡರ ಮಧ್ಯೆ ಫಾರ್ಮ್ ಆಗುತ್ತೆ. ಓಕೆ, ಏನಂದರೆ ಎರಡರ ಮಧ್ಯೆನೂ ಒಳ್ಳೆ ರಿಲೇಷನ್ಶಿಪ್ ಕೂಡ ಬಾಂಡ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ 4 ಡಿಫ್ರೆಂಟ್ ಸಿನಾರಿಯೋಸ್ using EDI, okay, electronic data interchange.